Hello everyone, welcome to ಸನ್ಮಾರ್ಗ ಕ್ಲಾಸಸ್. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 33ನೇ ಪ್ರಶ್ನೆಯನ್ನ ಗಮನಿಸಿ. ಸರಳಾಧಿಕ ಕೋನದ ಅಳತೆಯು ಆಯ್ಕೆ ಎ 90ಕ್ಕಿಂತ ಹೆಚ್ಚು, ಆಯ್ಕೆ ಬಿ 90ಗೆ ಸಮ, ಆಯ್ಕೆ ಸಿ 180ಕ್ಕಿಂತ ಹೆಚ್ಚು, 360ಕ್ಕಿಂತ ಕಡಿಮೆ, ಆಯ್ಕೆ ಡಿ 180ಗೆ ಸಮ. ಸೊ ಇಲ್ಲಿ ಆಯ್ಕೆಗಳನ್ನ ಮೊದಲನೇದಾಗಿ ಗಮನಿಸ್ತಾ ಹೋಗಿ. 90ಕ್ಕಿಂತ ಹೆಚ್ಚಿರುವಂತಹ ಕೋನ. ಓಕೆ, ಸೊ ಇದು ಏನಾಗಿರುತ್ತೆ? ಸೊ ಇಲ್ಲಿ 90ಕ್ಕಿಂತ ಹೆಚ್ಚು. ಸೊ ಇಲ್ಲಿ 90ಕ್ಕೆ ಸಮನಾಗಿರುವಂತಹ ಕೋನ ಯಾವುದು ಹೇಳಿ? ನಿಖರವಾಗಿ 90ಕ್ಕೆ ಸಮನಾಗಿರುವಂತಹ ಕೋನ ಯಾವುದು? ಲಘು ಕೋನವಾಗಿರುತ್ತೆ. ಓಕೆ, ಸೊ ಇಲ್ಲಿ ಲಘು ಕೋನ. ಸೊ ಇಲ್ಲಿ ಲಘು ಕೋನ ಏನ್ ಹೇಳಿ? 90ಕ್ಕಿಂತ ಕಡಿಮೆ ಇರುವಂತಹ ಕೋನ. ಓಕೆ, ಸೊ ಇದು 90ಕ್ಕಿಂತ ಜಾಸ್ತಿ ಆಗಿದೆ. ಸೊ ಇಲ್ಲಿ 90ಕ್ಕಿಂತ ಕಡಿಮೆ ಇರುವಂತಹ ಕೋನ ಲಘು ಕೋನವಾಗಿರುತ್ತೆ. 90ಕ್ಕೆ ಸಮನಾಗಿರುವಂತಹ ಕೋನ ಲಂಬ ಕೋನವಾಗಿರುತ್ತೆ. ಸೊ ಇಲ್ಲಿ 180ಕ್ಕೆ ಸಮನಾಗಿರುವಂತಹ ಕೋನ ಯಾವ್ದಾಗತ್ತೆ ಹೇಳಿ? ಸರಳ ಕೋನ. ಅಂದ್ರೆ ನಿಖರವಾಗಿ ಏನಾಗಿರುತ್ತೆ? 180 ಡಿಗ್ರಿ ಕೋನವನ್ನ ಹೊಂದಿರುತ್ತೆ. ಸೊ ಈ ರೀತಿ ಸ್ಟ್ರೇಟ್ ಲೈನ್ ಇರುತ್ತೆ. ಸೊ ಸರಳಾಧಿಕ ಕೋನ. ಸೊ ಸರಳಾಧಿಕ ಕೋನದಲ್ಲಿ ಹೇಗಿರುತ್ತೆ? ಈ ಒಂದು ಕೋನ ಏನಿರುತ್ತೆ? 180ಕ್ಕಿಂತ ಹೆಚ್ಚಿರುತ್ತೆ, 360ಕ್ಕಿಂತ ಕಡಿಮೆ ಇರುತ್ತೆ. ಸೊ ಅಂದ್ರೆ ಉದಾಹರಣೆಗೆ 270 ಡಿಗ್ರಿ. ಸೊ ಇದೇನಿದೆ? 180ಕ್ಕಿಂತ ಹೆಚ್ಚಿದೆ, 360 ಡಿಗ್ರಿಗಿಂತ ಕಡಿಮೆ ಇದೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಸರಳಾಧಿಕ ಕೋನವನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೇವೆ? 180 ಡಿಗ್ರಿಗಿಂತ ಹೆಚ್ಚು, 360 ಡಿಗ್ರಿಗಿಂತ ಕಡಿಮೆ ಇರುವಂತದ್ದು. ಹಾಗಾಗಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸರಳಾಧಿಕ ಕೋನದ ಅಳತೆಯು 180ಕ್ಕಿಂತ ಹೆಚ್ಚು, 360ಕ್ಕಿಂತ ಕಡಿಮೆ ಇರುವಂತದ್ದು. ಹಾಗಾಗಿ ಕೊಟ್ಟಿರುವ ಆಯ್ಕೆಯಲ್ಲಿ ಸಿ ಆಯ್ಕೆ ಸರಿಯಾಗಿದೆ. ಓಕೆ, ಥ್ಯಾಂಕ್ ಯು.